ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣದ ಬಿಡುಗಡೆ ಕುರಿತು ಇತ್ತೀಚಿನ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಅರ್ಹ ಕುಟುಂಬದ ಮಹಿಳಾ ಯಜಮಾನಿಯ ಖಾತೆಗೆ 2,000 ಹಣವನ್ನು ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲಾಗ್ತಾ ಇತ್ತು. 25ನೇ ಕಂತು ಅಂದರೆ ಈ ಜನವರಿ ಕಂತಿನ ಹಣ ಸದ್ಯದ ಮಾಹಿತಿ ಪ್ರಕಾರ 25ನೇ ಕಂತಿನ ಹಣ ಬಿಡುಗಡೆಯ ದಿನಾಂಕವನ್ನು ಸರ್ಕಾರ ಇನ್ನೂ ಅಧಿಕೃತವಾಗಿ ಪ್ರಕಟಿಸಿಲ್ಲ. ಸಾಮಾನ್ಯವಾಗಿ ಕಂತುಗಳು ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳ ಆರಂಭದಲ್ಲಿ ಜಮಾ ಆಗ್ತಾ ಇತ್ತು. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ವಿಳಂಬವಾಗಬಹುದು. ಈ ಹಿಂದಿನ ಕೆಲವು ತಿಂಗಳುಗಳ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಹಣ ಪಾವತಿಯಲ್ಲಿ ವಿಳಂಬವಾಗಿದೆ ಎಂಬ ವರದಿಗಳಿವೆ. ಈ ಬಾಕಿ ಹಣನ ಶೀಘ್ರದಲ್ಲಿ ಜಮಾ ಮಾಡ್ತೇವೆ ಎಂದು ಮುಖ್ಯಮಂತ್ರಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ನೀಡಿದ್ದಾರೆ. ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಲು ನೀವು ಈ ರೀತಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಬ್ಯಾಂಕಲ್ಲಿ ಹೋಗಿ ನೀವು ಒಂದ್ಸಲ ಚೆಕ್ ಮಾಡಿ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು. ಅಥವಾ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಅಲ್ಲಿ ಕೂಡ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹೆಚ್ಚಿನ ಮಾಹಿತಿಗೆ 181 ಸಹಾಯವಾಣಿಗೆ ಕರೆ ಮಾಡಿ ಎಲ್ಲ ಡೀಟೇಲ್ಸ್ನ ನೀವು ತಗೋಬೋದು. 181 ಸಹಾಯವಾಣಿಗೆ ಕರೆ ಮಾಡಿ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಮತ್ತು ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಆಗಿದ್ರೂ ಕೂಡ ಒಂದೊಂದು ಸಲ ದುಡ್ಡು ಬರೋ ಚಾನ್ಸಸ್ ಇರಲ್ಲ. ಒಂದು ಸಲ ಯಾವುದಕ್ಕೂ ಬ್ಯಾಂಕ್ಗೆ ಭೇಟಿ ಮಾಡಿ KYC ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಅಂತ ಒಂದು ಸಲ ಚೆಕ್ ಮಾಡಿಸಿ ನೋಡಿ. ಮತ್ತು ಅಕೌಂಟು ಫ್ರೀಸ್ ಆಗಿದೆಯಾ ಇಲ್ಲ ರನ್ ಇದೆಯಾ ಯಾವುದಕ್ಕೂ ಅಲ್ಲಿ ಹೆಚ್ಚಿನ ಮಾಹಿತಿನ ನೀವು ಅಲ್ಲಿ ಕೂಡ ತಿಳ್ಕೊಬೋದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮುಂದಿನ ಒಂದು ಒಳ್ಳೆಯ ಅಪ್ಡೇಟ್ಸ್ ಒಂದಿಗೆ ಸಿಗೋಣ. ಬಾಯ್.